ಅಂಕಿತಾ ಅಮರ್ ಅವರು ಯಾವುದೇ ಆಡಿಷನ್ ಅನ್ನು ಕೂಡ ಕೊಡದೆ ಸಿನಿಮಾಗೆ ಸೆಲೆಕ್ಟ್ ಆಗಿ ಈಗಾಗಲೇ ಅಂದ್ರೆ 2024ರಲ್ಲಿ 3 ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು. ಅವರು ಸಿನಿಮಾಗೆ ಹೇಗೆ ಸೆಲೆಕ್ಟ್ ಆದ್ರು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಅವರು ಈಗಾಗಲೇ ಚಿತ್ರೀಕರಣವನ್ನೆಲ್ಲ ಮುಗಿಸಿದಾರಲ್ವ, ಸಿನಿಮಾಗಳು 3 ಸಿನಿಮಾಗಳು ಕೂಡ ಮುಗ್ದಿದೆ, ಇನ್ನೂ ಒಂದು ಪ್ರಾಜೆಕ್ಟ್ ಅವ್ರ ಕೈಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅವರು ಒಂದು ಮಾತನ್ನ ಹೇಳಿದ್ದಾರೆ, ಏನಂತ ಅಂದ್ರೆ ಸಿನಿಮಾವನ್ನೇ ತಮ್ಮ ಉಸಿರಾಗಿ ಜೀವಿಸುವಂತಹ ಜನರೊಂದಿಗೆ ಬದುಕಿ ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ಅವರು ಹೇಳಿಕೊಂಡಿದ್ದಾರೆ. ಅವರು ಇದಕ್ಕಿಂತ ಮೊದಲು ಸೀರಿಯಲ್ಗಳು ಮಾಡ್ತಿದ್ರು. ಸೀರಿಯಲ್ಗಳಲ್ಲಿ ಅವ್ರಿಗೆ ಅಂದ್ರೆ 9 ಗಂಟೆಯಿಂದ 5 ಗಂಟೆ ತನಕ ಈ ತರ ಕಚೇರಿಯ ಕೆಲಸಗಳು ಇರ್ತಿದ್ವು. ಅಂದ್ರೆ ಅವರು ಈ ತರ ಸೀರಿಯಲ್ ಅಂದ್ರೆ ಜನರಿಗೆ ದಿನ ದಿನ ಕಾಣಿಸ್ಕೊಳ್ತಾರ, ಆಮೇಲೆ ದಿನ ಪೂರ್ತಿ ಅವ್ರು ಏನಿದಾರ ಹೆಂಗ ಅಂತ ಹೇಳಿ ಪಾತ್ರದಲ್ಲಿ ಗೊತ್ತಾಗ್ತದ ಅಂತಾನೆ ಹೇಳ್ಬೋದು. ಆದ್ರೆ ಸಿನಿಮಾ ಆದ್ರೆ ಆಗಲ್ಲ. 4-5 ಸೀನ್ಗಳಲ್ಲೇ ನಾವ್ ಏನು ಅಂತ ಹೇಳಿ ತೋರ್ಸ್ಕೋಬೇಕು, ಜನರಿಗೆ ನಾವು ಹೆಂಗ ಅಂತ ಹೇಳಿ ಗೊತ್ತು ಮಾಡ್ಬೇಕಂತಂದ್ರೆ ಇದು ಸ್ವಲ್ಪ ಕಷ್ಟನೇ ಇದೆ. ಆದ್ರೂ ಕೂಡ ನಾನು ಕಲಿತಾ ಇದ್ದೀನಿ ಇನ್ನೂ ಕೂಡ ಅಂತ ಹೇಳಿ ಈ ಒಂದು ಮಾತನ್ನ ಅವರು ಅಂಕಿತಾ ಅಮರ್ ಅವರು ಹೇಳಿದ್ದಾರೆ. ಅವರು ಸೀರಿಯಲ್ ಮಾಡ್ಬಿಟ್ಟು ಸೀರಿಯಲ್ ನಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಟನೆಯನ್ನು ಮಾಡ್ತಿದ್ರು, ಆಮೇಲೆ ಎಲ್ರ ಮನಸ್ಸನ್ನ ಗೆದ್ದಿದ್ರು. ಆಮೇಲೆ ನಟನೆ ಮುಖಾಂತರವೇ ಎಷ್ಟೋ ಜನರ ಮನಸ್ಸನ್ನ ಗೆದ್ದು ಎಷ್ಟು ಜನರು ಫಾಲೋವರ್ ಆಗಿದ್ದಾರೆ ಇವ್ರಿಗಂತಾನೆ ಹೇಳ್ಬೋದು. ಅಷ್ಟೊಂದು ಅಭಿಮಾನಿಗಳು ಕೂಡ ಇವರಿಗಿದ್ದಾರೆ. ತುಂಬಾ ಜನರಿಗೆ ಇಷ್ಟ ಆದಂತಹ ಹುಡುಗಿ ಅಂದ್ರೆ ಇವರೇ ಅಂತಾನೆ ಹೇಳ್ಬೋದು, ಅಷ್ಟು ಸುಂದರವಾಗಿದ್ದಾರೆ. ಈಗಾಗಲೇ ಅವರು 3 ಸಿನಿಮಾಗಳು ಕೂಡ ಈ ವರ್ಷ ಅಂದ್ರೆ 2024ರಲ್ಲಿ ರಿಲೀಸ್ ಆಗಲಿವೆ. ಇದರಲ್ಲಿ ಅವರ ಮೊದಲ ಸಿನಿಮಾ ಯಾವ್ದಪ್ಪ ಅಂತಂದ್ರೆ ಇಬ್ಬನಿ ತಬ್ಬಿದ ಸಿನಿಮಾ ಮೊದಲನೇದಾಗಿದೆ. ಈ 3 ಸಿನಿಮಾಗಳು ಕೂಡ ಈ ವರ್ಷ ರಿಲೀಸ್ ಆಗ್ಲಕ್ಕತ್ತವ. ಅವರು ಕೂಡ ತುಂಬಾ ಖುಷಿಯಿಂದಾನೇ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರೆಸ್ಪಾನ್ಸ್ ಯಾವ ತರ ಬರುತ್ತೆ ಅಂತ ಹೇಳಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಯಾವುದೇ ಕಲಾವಿದರೆ ಆಗ್ಲಿ ಅವರಿಗೆ ಒಂದ್ಸಲ ಮೂವಿ ಮಾಡಿದ್ಮೇಲೆ ಅದು ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಇನ್ನ ಬೇರೆ ತರ ಸಿನಿಮಾ ಯಾವ ತರ ಮಾಡ್ಬೇಕು ಅಂತ ಹೇಳಿ ಅನ್ಬಹುದು. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.